ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಹಾರಾಷ್ಟ್ರ ಸ್ಟೈಲ್ ಮಸಾಲ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮಹಾರಾಷ್ಟ್ರದಲ್ಲೆಲ್ಲ ಮಸಾಲ ಬಾತ್ ಅಂದರೆ ಭಾಳನೇ ಫೇಮಸ್ಸು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇದಕ್ಕೆ ನಾನು ಒಂದು ಸ್ವಲ್ಪ ಒಣ ಕೊಬ್ಬರಿನ ಹೆರ್ಕೊಂಡಿದ್ದೀನಿ. ಇದಕ್ಕೊಂದು ಒಂದು ಸ್ವಲ್ಪ ಧನಿಯಾ ಕಾಳು ಬೇಕಾಗುತ್ತೆ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ 2ರಿಂದ 3 ಲವಂಗ, ಸ್ವಲ್ಪ ಮೆಣಸು, ಕಾಳು ಮೆಣಸು, ಒಂದು ಪಲಾವ್ ಎಲೆ. ನೀವು ಬೇಕಾದ್ರೆ ಇದಕ್ಕೆ ಅನಾನಸ್ ಹೂವು ಕೂಡ ಹಾಕ್ಕೋಬೋದು. ನಾನು ತುಂಬ ಮಸಾಲೆ ಆಗುತ್ತೆ ಅಂತ ಅನಾನಸ್ ಹೂವು ಹಾಕ್ತಾಯಿಲ್ಲ. ಮತ್ತು ಇದಕ್ಕೆ ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಟೊಮೊಟೊ, ಒಂದು ಈರುಳ್ಳಿ, ಒಂದು ಅರ್ಧ ಆಲೂಗಡ್ಡೆ, ಒಂದು ಸ್ವಲ್ಪ ಕ್ಯಾರೆಟ್ ಹೆಚ್ಕೊಂಡಿರೋದು, ಬಟಾಣಿ ಕಾಳು, ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸ್ವಲ್ಪ ಮಸಾಲೆ ಬಾತಿಗೆ ಗೋಡಂಬಿ ಹಾಕಬೇಕು, ಚೆನ್ನಾಗಿರುತ್ತೆ. ಮತ್ತು ರುಬ್ಕೊಳ್ಳೋಕ್ಕೆ ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮೂರನ್ನು ರುಬ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಖಾರ ಪುಡಿ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಕೂಡ ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ಇದಕ್ಕೆ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೀಗ. ಈ ಪ್ಯಾನ್ ಬಿಸಿ ಆದಮೇಲೆ ನಾನು 1.5 ಸ್ಪೂನು ಧನಿಯಾ, ಒಂದು 2 ಲವಂಗ, ಒಂದು 5ರಿಂದ 6 ಕಾಳು ಮೆಣಸು, ಒಂದು ಚಕ್ಕೆ, ಒಂದು ಏಲಕ್ಕಿ ಹಾಕಿದ್ದೀನಿ. ನಾನು ಒಂದು 3 ಜನಕ್ಕೆ ಮಾಡ್ತಾಯಿದ್ದೀನಿ, ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋಂಗಿದ್ರೆ ಆ ಕ್ವಾಂಟಿಟಿ ಮೇಲೆ ನೀವು ಮಸಾಲೆ ರುಬ್ಕೊರಿ. ತುಂಬ ಎಣ್ಣೆ ಹಾಕಿ ಫ್ರೈ ಮಾಡೋದು ಬೇಡ. ಲೋ ಫ್ಲೇಮಲ್ಲಿ ಧನಿಯಾ ಎಲ್ಲ ಬೆನೆಯೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಧನಿಯಾ ಮತ್ತು ಮೆಣಸು, ಲವಂಗ, ಚಕ್ಕೆ, ಏಲಕ್ಕಿ ಎಲ್ಲ ಆಗಿದೆ. ಲಾಸ್ಟಿಗೆ ಒಣ ಕೊಬ್ಬರಿ ಹಾಕಿ 1 ನಿಮಿಷದ ಕಾಲ ಸುಮ್ಮನೆ ಹಂಗೆ ಮಾಡ್ಕೊಂಡ್ಬಿಟ್ಟು ಆಫ್ ಮಾಡಿಬಿಡಿ. ಗ್ಯಾಸ್ ಅದು ಬಿಸಿ ಇರುತ್ತೆ, ಅದರಲ್ಲೇ ಇದು ಬೆಂದುಬಿಡುತ್ತೆ. ನೀವು ಬೇಕಾದರೆ ಇದು ಅನಾನಸ್ ಹೂವು ಹಾಕ್ಬೋದು, ಬಟ್ ನಾನು ತುಂಬ ಮಸಾಲೆ ಹಾಕ್ತಂತ ಹಾಕ್ತಾಯಿಲ್ಲ, ಅದಕ್ಕೆ ಇಷ್ಟೆಲ್ಲ ನಾನು ಮಾಡ್ತಾಯಿದ್ದೀನಿ. ಇಷ್ಟು ನೋಡಿ, ಈಗ ಬಾಡಿಸ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ಮೇನ್ ಮಸಾಲೆ ಬಾತ್ಗೆ, ಮಹಾರಾಷ್ಟ್ರದ ಮಸಾಲೆ ಬಾತ್ಗೆ ಮಸಾಲೆ ಇದೇ ಮೇನ್. ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ, ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ ನೈಸಾಗಿ. ನೋಡಿ, ನಾನೀಗ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ಪೌಡ್ರು ರೆಡಿಯಾಗಿದೆ ಮತ್ತು ಹಸಿಮೆಣ್ಸಿನ್ಕಾಯಿ ರೆಡಿಯಾಗಿದೆ. ಈಗ ಮಸಾಲ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಒಂದು ಕುಕ್ಕರ್ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಈಗ ಇದು ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಾಕೋಣ. ಕುಕ್ಕರ್ ಬಿಸಿ ಆಗಿದೆ. ನಾನು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಕ್ವಾಂಟಿಟಿ ನೋಡ್ಕೊಂಡು ನೀವು ಎಣ್ಣೆ ಹಾಕೋರಿ. ನಾನು 3 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಅಂತ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸಾಸಿವೆ ಜೀರಿಗೆ ಆದಮೇಲೆ ನಾವು ಬೇರೆ ಹಾಕೋಣ. ನೋಡಿ, ಸಾಸಿವೆ ಜೀರಿಗೆ ಆಗಿದೆ. ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಗೋಡಂಬಿ ಮತ್ತು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಡಂಬಿ ಸ್ವಲ್ಪ ಕಲರ್ ಬರಬೇಕು. ತುಂಬ ಹೊತ್ತೇನು ಬೇಡ, ಲೋ ಫ್ಲೇಮಲ್ಲಿ ಮಾಡ್ಕೊಂಡು ಇದನ್ನು. ಇದು ಗೋಡಂಬಿ ಹೊತ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಕಲರ್ ಬಂದ ಕೂಡಲೇ ಗೋಡಂಬಿ, ನಾವು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ, ತುಂಬ ಏನಲ್ಲ. ಹಾಕಿ ಒಂದು ಸ್ವಲ್ಪ ಇದು ಈರುಳ್ಳಿ ಸ್ವಲ್ಪ ಬೆನಿಬೇಕಿದೆ. ನೋಡಿ, ಈರುಳ್ಳಿ ಲೈಟಾಗಿ ಕಲರ್ ಇದಾದಮೇಲೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಬಾಡಿಸ್ಕೊಟ್ಟಿದ್ದು ಹಸಿ ವಾಸನೆ ಹೋಗೋದ್ರಿಂದ ಸ್ವಲ್ಪ ಬಾಡಿಸ್ಕೊಬೇಕು. ಹಸಿಮೆಣಸು, ಶುಂಠಿ ಇದು, ಬೆಳ್ಳುಳ್ಳಿದು. ಖಂಡಿತ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಂಥ ಡಿಫ್ರೆಂಟ್ ಫ್ಲೇವರಲ್ಲಿರುತ್ತೆ ಇದು. ಶುಂಠಿ, ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿದೆ. ಹೋದ್ಮೇಲೆ ಇದಕ್ಕೆ ನಾನು ಒಂದು ಟೊಮೊಟೊ ಹೆಚ್ಕೊಂಡು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು, ಅಷ್ಟು ತನಕ ಬಾಡಿಸ್ಕೋಬೇಕು ಇದನ್ನು. ಒಂದು ಸ್ವಲ್ಪ ಮೆತ್ತಗಾಗಲಿ ಟೊಮೊಟೊ ಇದರಲ್ಲಿ. ಈ ಟೊಮೊಟೊ ಸ್ವಲ್ಪ ಲೈಟಾಗಿ ಬೆಂದಮೇಲೆ, ತುಂಬ ಮ್ಯಾಶ್ ಆಗಬೇಕಂತಿಲ್ಲ, ಸ್ವಲ್ಪ ಲೈಟಾಗಿ ಬೆಂದಮೇಲೆ ಇದಕ್ಕೆ ನಾನು ಬಟಾಣಿ ಕಾಳು ಹಾಕ್ತಾಯಿದ್ದೀನಿ. ಬಟಾಣಿ ಕಾಳು, ಆಲೂಗಡ್ಡೆ, ಕ್ಯಾರೆಟ್. ನೀವು ಬೇಕಾದರೆ ಇನ್ನು ಕಾಲಿಫ್ಲವರು, ಬದನೆಕಾಯಿ ಏನಾದರೂ ಹಾಕ್ಕೋಬೋದು. ಇದು ಚೆನ್ನಾಗಿ ಸ್ವಲ್ಪ ಒಂದು 2 ನಿಮಿಷ ಕೈ ಆಡ್ತಾನೆ. ಜೊತೆಗೆ ನಾವು ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಆದರೆ ಒಂದು ಸ್ವಲ್ಪ ಲೈಟಾಗಿ ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು. ತರಕಾರಿ ಎಲ್ಲ ಹಾಕಿದ ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಕಲಿಸ್ತಾಯಿದ್ದೀನಿ.
ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಾಕೋರಿ, ಬೇಡಾದರೆ ಬಿಡಿ. ನಾನು ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷದ ಕಾಲ ಬಾಡಿಸ್ಕೊಂಡ್ಬಿಡ್ತೀನಿ. ನೋಡಿ, ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಲಾಸ್ಟಿಗೆ ಮಸಾಲೆ ಏನು ರುಬ್ಕೊಂಡಿದ್ವಲ್ಲ ಇದನ್ನು ಹಾಕ್ತಾಯಿದ್ದೀನಿ. ಆದಷ್ಟು ಮಸಾಲೆನ ಫ್ರೆಶ್ ಆಗೇ ಮಾಡ್ಕೊರಿ, ಅವಾಗ ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ. ಇದನ್ನ ಹಾಕಿ ಮಿಕ್ಸ್ ಮಾಡಿ ತುಂಬ ಹೊತ್ತಿನ ಕಲಿಸೋದು ಬೇಡ. ಇದು ಒಂದು ನಿಮಿಷದ ಕಾಲ ಆದರೆ ಸಾಕು. ಮಸಾಲೆ ಹಾಕಿ ಒಂದು ನಿಮಿಷ ಬಾಡಿಸ್ಕೊಂಡ್ಮೇಲೆ ನಾನು ಅಕ್ಕಿ ತೊಗೊಂಡಿದ್ದೀನಿ, 2 ಗ್ಲಾಸ್ ಅಕ್ಕಿ. ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಅಕ್ಕಿ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಇದು ಅಕ್ಕಿ ಜೊತೆಗೆ ನೀಟಾಗಿ ಇದಾಗಬೇಕಿದು. ಇದು ಅಕ್ಕಿ ಹಾಕಿದ ಮೇಲೆ ಒಂದು 2 ನಿಮಿಷ ಕಾಲ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊತಿರುವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇದೇ ರೀತಿ ಮಾಡಿ ತುಪ್ಪ ಹಾಕಿ ಫ್ರೈ ಮಾಡ್ಕೊರಿ, ಅದೊಂಥರ ಫ್ಲೇವರೇ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕಿದ್ದೀನಿ. ಒಂದು 2 ನಿಮಿಷದ ಕಾಲ ಅಕ್ಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಇದರಲ್ಲೇ ತುಂಬ ಹೊತ್ತೆಲ್ಲ ಮೀಡಿಯಮ್ ಸಿಮ್ಮಲ್ಲೇ, ಆದಷ್ಟು ಲೋ ಸಿಮ್ಮಲ್ಲೇ ಮಾಡ್ಕೊರಿ. ಇದನ್ನು ಫ್ರೈ ಮಾಡ್ಕೊಂಬಿಟ್ಟಿದ್ದೀನಿ. ಈ ಫ್ರೈ ಮಾಡಿದ್ಮೇಲೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಹಾಕಿ ಇದರಲ್ಲೇ ನಾನು ನೆನೆಸ್ತೀನಿ. ಅಕ್ಕಿ ಸಪ್ರೇಟ್ ನೆನೆಸಿ ಹಾಕ್ತಾಯಿಲ್ಲ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿದ್ದೀನಿ. ಹಾಕಿ ಇದನ್ನೇ ನಾನು ಒಂದು ಅರ್ಧ ಗಂಟೆ ಕಾಲ ಕುಕ್ಕರಲ್ಲೇ ಅಕ್ಕಿ ನೆನೆಸ್ಕೊಂಡ್ಬಿಡ್ತೀನಿ. ಎಲ್ಲ ನೆಂದ ಮೇಲೆ ನಾನು ಇದನ್ನು ಒಂದು ವಿಸಿಲ್ ಮಾಡ್ಕೊತೀನಿ. ನೋಡಿ, ಇದು ಚೆನ್ನಾಗಿದು ನೀರು ಹಾಕಿ ಇದು ಕುದಿ ಬಂದ ಮೇಲೆ ನೀವು ಕುಕ್ಕರ್ ವಿಸಿಲ್ ಹಾಕಿ, ಇಲ್ಲಿದ್ರೆ ಅದು ರುಚಿ ಆಗೋಲ್ಲ. ಈಗ ನೋಡಿ, ನಾನು ನೀರು ಹಾಕಿದ್ದೀನಿ 4 ಗ್ಲಾಸು. ಇದು ಕುದಿ ಬಂದ ಮೇಲೆ ಮುಚ್ಚಬೇಕು. ಇದನ್ನು ನೀರು ಹಾಕಿದ ಮೇಲೆ ಈಗ ಕುದಿ ಬರಬೇಕು. ಕುದಿ ಬಂದ ಮೇಲೆ ನೀವು ಕುಕ್ಕರ್ನ ಮುಚ್ಚಿ ಒಂದೇ ವಿಸಿಲ್, ಎರಡು ವಿಸಿಲ್ ಬೇಡ, ಒಂದೇ ವಿಸಿಲ್ ಮಾಡಿ ಆ ಕಾಳಾಗಿ ಮಸಾಲೆ ಭಾತ್ ರೆಡಿ ಆಗುತ್ತೆ. ನೋಡಿ, ಈಗ ತಣ್ಣಗಾಗಿದೆ. ಈಗ ಓಪನ್ ಮಾಡ್ತೀನಿ ನಾನು. ಅದನ್ನು ಒಂದೇ ವಿಸಿಲ್ ಸಾಕು, ತುಂಬ 2 ವಿಸಿಲೇನು ಬೇಕಾಗಿಲ್ಲ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮಸಾಲ ಭಾತ್ ರೆಡಿ ಆಗಿದೆ. ನೋಡಿ, ಒಂದೇ ಸೀಟಿ ಹಾಕಿದರೆ ಕಾಳಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಳಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಈ ಮಸಾಲ ಭಾತ್, ಮಹಾರಾಷ್ಟ್ರದ ಮಸಾಲ ಭಾತ್ ಟ್ರೈ ಮಾಡಿದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮಸಾಲ ಭಾತ್ ನೋಡಿ ಎಷ್ಟು ಒಂದೇ ಒಂದು ಸೀಟಿ ಮಾಡಿಸಿದ್ದೀನಿ. ಎಷ್ಟು ಕಾಳಾಗಿದೆ ನೋಡಿ. ಇದೇ ರೀತಿ ಒಂದೇ ಸೀಟಿ ಒಸಿ ತುಂಬ ಇದು ಮಾಡೋಕ್ಕೆ ಹೋಗಬೇಡಿ. ಒಂದು ಸೀಟಿ ಆದರೆ ಸಾಕು. ಇದಕ್ಕೆ ಖಂಡಿತ ಟ್ರೈ ಮಾಡಿ.